ರಾಜ್ಯ ಸರ್ಕಾರ ಸುಮಾರು 2 ತಿಂಗಳ ಹಿಂದೆ ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಆ ಏರಿಸುವಂಥ ಸಂದರ್ಭದಲ್ಲಿ ಬರೀ ನಾಮಕಾವಸ್ಥೆಗೆ ಮಹಾನಗರ ಪಾಲಿಕೆ ಅಂತ ಮಾತ್ರ ಬೋರ್ಡ್ ಹಾಕಿದ್ವಿ. ಈ ಹಿಂದೆ ನಗರಸಭೆಯಲ್ಲಿ ಬರೀ ಹಾಸನ ಸಿಟಿಗೆ ಸಂಬಂಧಪಟ್ಟಂತೆ ನಾವು ಮೂಲಭೂತ ಸೌಕರ್ಯನ ಕೊಡ್ತಿದ್ದು. ನಾವು ಸಹ ನಗರಸಭಾ ಸದಸ್ಯರಾಗಿ ಕೆಲವೊಂದು ಕಾರ್ಯನ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಿದ್ದು ನಗರಸಭೆಯಿಂದ. ಈಗ 37 ಹಳ್ಳಿಗಳನ್ನು ಸೇರ್ಪಡೆಯಾದ ನಂತರ ನಮಗೆ ಅನುದಾನದ ಕೊರತೆ ಇದೆ. ಯಾಕೆ ಅಂದರೆ ಜನಸಂಖ್ಯೆ ಹೆಚ್ಚಿದೆ. ನಾವು ನಗರಸಭೆ ಅನುದಾನದಲ್ಲಿ ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಾಧ್ಯ ಆಗ್ತಿಲ್ಲ. ಮಹಾನಗರ ಪಾಲಿಕೆ ಆದಮೇಲೆ ಎಲ್ಲ 37 ಹಳ್ಳಿಗಳ ಜನಸಂಖ್ಯೆಯವರು ನಮ್ಮನ್ನು ಕೇಳ್ತಿದ್ದಾರೆ, ನಿಮ್ಮ ವಾರ್ಡಿಗೆ ಈ ವ್ಯಾಪ್ತಿ ಸೇರ್ತಿದೆ, ನೀವು ಮೂಲಭೂತ ಸೌಕರ್ಯ ಒದಗಿಸಿ, ರಸ್ತೆ ನಿರ್ಮಿಸಿ, ಚರಂಡಿ ನಿರ್ಮಿಸಿ, ಕಾಂಕ್ರೀಟ್ ಕಾಮಗಾರಿ ಕೈಗೊಳ್ಳಿ ಅಂತ ನಮ್ಮನ್ನೆಲ್ಲ ಒತ್ತಾಯ ಮಾಡ್ತಾರೆ. ನಮ್ಮ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ ಆ ಕಡೆ ಜನರ ಹತ್ರ ಕೆಲಸ ಮಾಡಿಸ್ಕೊಳಕ್ಕಾಗ್ದಲ್ಲಿ ಒತ್ತು ಉಗಿಸ್ಕೊಳ್ತಿದ್ದೀವಿ. ನೀವೇ ಕಳೆದ ಮೀಟಿಂಗಲ್ಲಿ ನೀವು ನೋಡಿದ್ದೀರಾ, ನಗರಸಭೆ ವ್ಯಾಪ್ತಿಲಿ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಕಾರ್ಪೊರೇಟ್ರುಗಳು ಎಷ್ಟು ಆಕ್ರೋಶವಾಗಿ ಆವೇಶವಾಗಿ ಮಾತಾಡಿದ್ದಾರೆ. ನಮಗೆ ಅನುದಾನದ ಕೊರತೆ ಇದೆ, ಅನುದಾನನ ಒದಗಿಸಿ ಸರ್ಕಾರನ ನಾವು ಏನಂತ ಒತ್ತಾಯ ಮಾಡ್ತಿದ್ದೀವಿ ಅಂದರೆ, ಈಗೇನು ನಗರ ಪಾಲಿಕೆಯಾಗಿ ನೀವು ಮೇಲ್ದರ್ಜೆಗೆ ಏರಿಸಿದಿರ, ನಮಗೆ ಅನುದಾನ ಕೊಡಿ. ಬಟ್ ಇವತ್ತು ನಾವು ನೋಡ್ದಂಗೆ ಮಹಾನಗರ ಪಾಲಿಕೆಗೆ ಯಾವುದೇ ಅನುದಾನ ಕೊಡಲ್ಲ ಅಂತ ಸರ್ಕಾರದ ಆದೇಶನ ಫೈನಾನ್ಸ್ ಡಿಪಾರ್ಟ್ಮೆಂಟವ್ರು ಕೊಟ್ಟಿದ್ದಾರೆ. ನಮಗೆ ಈಗ ಅತಿ ಹೆಚ್ಚು ಹುದ್ದೆಗಳು ಬೇಕಾಗಿದೆ. ನಮಗೆ ಬೇಕಾಗಿರೋಂಥ AEE ಪೋಸ್ಟ್ 4 ಪೋಸ್ಟ್ ಬೇಕು, AE ಪೋಸ್ಟ್ 7 ಬೇಕು, ಮತ್ತು JE ಪೋಸ್ಟ್ಗಳು 14 ಬೇಕು ನಮಗೆ. ಮತ್ತು ಪೌರಕಾರ್ಮಿಕರ ಸಂಖ್ಯೆ 600 ಸಂಖ್ಯೆ ಹೆಚ್ಚುವರಿಯಾಗಿ ಬೇಕಾಗಿದೆ. ಈ ಯಾವುದನ್ನು ಸಹ ಈಗ ದಿನಗೂಲಿ ಪೌರಕಾರ್ಮಿಕರು ಮತ್ತು ಪರ್ಮನೆಂಟು ಸೇರಿ ನಮಗೆ 250 ಜನ ಇದ್ದಾರೆ ಸರ್. ಹೆಚ್ಚುವರಿ 600 ಜನ ಬೇಕು. ಇದು ಯಾವುದನ್ನು ಒದಗಿಸ್ತಲೇ ಸರ್ಕಾರ ನಮ್ಮನ್ನು ಯಾವ ಥರ ಮಾಡಿದೆ ಅಂದರೆ ಬೀದಿಗೆ ತಳ್ಳಿಬಿಟ್ಟಿದ್ದಾರೆ, ನೀವು ಕೆಲಸ ಮಾಡಿ ಅಂತ. ನಮಗೆ ಏನು ಉಪಕರಣಗಳನ್ನೇ ಕೊಟ್ಟಿಲ್ಲ ಕೆಲಸ ಮಾಡೋಕ್ಕೆ. ಬರೀ ಮಹಾನಗರ ಪಾಲಿಕೆ ಅಂತ ನಾವು ಆಗಿದ್ದೀವಿ, ಕಾರ್ಪೊರೇಟ್ರ್ ಅಂತ ಆಗಿದ್ದೀವಿ. ಯಾವುದೇ ಮೂಲಭೂತ ಸೌಕರ್ಯ ಕೊಡದೆ ನಾವು ಯಾವ ರೀತಿ ಕೆಲಸ ಮಾಡೋದು? ಅದರಿಂದ ನಾನು ನಮ್ಮ ಕಾರ್ಪೊರೇಟ್ರು ಎಲ್ಲರೂ ಸಹ ಒತ್ತಾಯ ಮಾಡ್ತಿರೋದೇನಪ್ಪ ಅಂದರೆ, ದಯಮಾಡಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಮಗೆ 200 ಕೋಟಿನ ಅನುದಾನನ ತಕ್ಷಣ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ನಾವು ಶಾಸಕರ ಒಡಗೂಡಿ ಮುಂದಿನ ದಿನಗಳಲ್ಲಿ ಹೋರಾಟನ ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಸರ್, ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಸರ್. ಕಾರ್ಪೊರೇಟ್ರುಗಳು ಮನವಿ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್. ಶಾಸಕರು ಒಡಗೂಡಿ ಶಾಸಕರು ಏನು ತೀರ್ಮಾನ ಕೈಗೊಳ್ತಾರೆ ನಾವೆಲ್ಲ ಕಾರ್ಪೊರೇಟ್ರು ಸಹ ಬದ್ಧ ಇದ್ದೀವಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.